ನನ್ನ ಜಿಮ್ ಬಾಜು ಒಂದು ವೆರಿ ಬಿಗ್ ಲಕ್ಸುರಿಯಸ್ ಬ್ಯೂಟಿಫುಲ್ ಜಿಮ್ ಐತಿ. ನಾನಿವತ್ತಲ್ಲೇ ಟ್ರಯಲ್ ತೊಗೊಳಕ್ಕೆ ಹೋಗ್ತಿದ್ದೀನಿ. ಯಾಕಂತಂದ್ರೆ ನನ್ನ ಹಳೆ ಜಿಮ್ ಸಬ್ಸ್ಕ್ರಿಪ್ಷನ್ ಮುಗಿಯಾಕೆ ಬಂದೈತಿ. ನನಗೆ ಆಪ್ಷನ್ಸ್ ನೋಡಾತಿದ್ದೀನಿ. ನಾನಿವತ್ತು ಇಲ್ಲೇ ಲೆಗ್ ಡೇ ಟ್ರೈ ಮಾಡಿದ್ದೀನಿ. ದಿಸ್ ಜಿಮ್ ಹ್ಯಾಸ್ ವೆರಿ ಗುಡ್ ವೇಟ್ಸ್, ವೆರೈಟಿ ಆಫ್ ಇಕ್ವಿಪ್ಮೆಂಟ್ಸ್ ಇದಾವೆ, ಸಿಕ್ಕಾಪಟ್ಟೆ ಹೈಜಿನಿಕ್ ಐತಿ. ದೇ ಹ್ಯಾವ್ ಅ ಕೆಫೆಟೇರಿಯಾ ಆ್ಯಂಡ್ ಇಟ್ಸ್ ಅ ವೆರಿ ವೆರಿ ಪ್ರೀಮಿಯಂ ಜಿಮ್. ಬಟ್ ನಾನಿಲ್ಲಿ ಸಬ್ಸ್ಕ್ರಿಪ್ಷನ್ ತೊಗೊಳ್ತೇನೋ ಇಲ್ಲೋ ಅಂತ ಹೇಳ್ಕೊಂಡೆ ನಿಮ್ಗೆ ಅಪ್ಕಮಿಂಗ್ ವೀಡಿಯೋಸಾಗ ಡೆಫಿನೆಟ್ಲಿ ಹೇಳ್ತೀನಿ. ಸದ್ಯಕ್ಕೆ ನಾನು ಜಿಮ್ ಮುಗಿಸ್ಕೊಂಡು ಹೋಗ್ತಿದ್ದೀನಿ ಮನೆಗೆ. ಯಾಕಂದ್ರೆ ಅಡ್ಗೆ ಮಾಡೋದೈತಿ. ಅಡ್ಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ನಾನು ಹೊಂಟೆ ಸೂಪರ್ ಮಾರ್ಕೆಟಿಗೆ. ಬೀಯಿಂಗ್ ಹೆಲ್ದಿ ಹ್ಯಾಸ್ ಬಿಕಮ್ ಸೋ ಎಕ್ಸ್ಪೆನ್ಸಿವ್ ಐ ಫೀಲ್ ಲೈಕ್, ಬಿಕಾಸ್ ನನ್ನ ಒಂದು ವೀಕಿಗೆ ಕಡಿಮೆ ಅಂತಂದ್ರೆ 1.5 to 2K ಆರಾಮ್ಸೆ ಹೋಗ್ತೈತಿ. ಇದ್ರೊಳಗೆ ನಂದು ಪ್ರೋಟೀನ್ ಆಗಿರ್ಬೋದು, ವೆಜೀಸ್ ಆಗ್ಬೋದು, ಎಲ್ಲ ಕವರ್ ಆಗ್ತದೆ. ನಾಳೆಯಿಂದ ನಾನು ಈ ಯೋಗ ಚಿಯಾ ಪುಡಿಂಗ್ ವಿತ್ ಸೋಕ್ಡ್ ನಟ್ಸ್ ಆ್ಯಂಡ್ ಸೀಡ್ಸ್ ಆಸ್ ಅ ಪ್ರೀ ವರ್ಕೌಟ್ ತೊಗೊಳ್ತೀನಿ. ಯಾಕಂತಂದ್ರೆ ನಂದು ಫಸ್ಟ್ ಮೀಲಿ ಎವ್ರಿ ಡೇ ಲೇಟ್ ಆಗತೈತಿ ಆ್ಯಂಡ್ ಐ ರಿಯಲಿ ಫೀಲ್ ಲೈಕ್ ಇಟ್ಸ್ ಹೈ ಟೈಮ್ ಫಾರ್ ಮೀ ಟು ಫಿಕ್ಸ್ ಇಟ್. ಒನ್ ವರ್ಸ್ಟ್ ಥಿಂಗ್ ಅಬೌಟ್ ಮೀ ಏನಂತಂದ್ರೆ ನನಗೆ ಮೂವೀಸ್ನ ಒಂದ್ಗೊಲೋ ನೋಡೋಕ್ಕಾಗಂಗಿಲ್ಲ. ದುರಂಧರ್ ಬಂದಾಗ ಫಸ್ಟ್ ಪಾರ್ಟ್ ಹಾಫ್ ನೋಡಿಟ್ಟಕ್ಕೆ ಇವತ್ತ ಫುಲ್ ಮಾಡಿದೆ ಅದನ್ನ. ಮೂವಿ ವಾಸ್ ರಿಯಲಿ ಗುಡ್, ಬಟ್ ಐ ಡೋಂಟ್ ನೋ ವೆನ್ ಐಲ್ ಬಿ ಸೀಯಿಂಗ್ ದ ಪಾರ್ಟ್ 2.